ಅವ್ನು ಭಾಳ ಟೈಟ್ಲ್ ಚೆನ್ನಾಗಿರ್ತಾನೆ ಅವ್ನು ದ್ವಾರಕೀಶ್. ಯಾವುದೇ ಹಾಕ್ಕೊಳ್ಳಿ, ಅವನು ಇದುವರೆಗೂ ಇಟ್ಟಿರ್ತಾನಲ್ಲ ಎಲ್ಲ ಟೈಟ್ಲು ಅವನೇ. ಕುಳ್ಳ ಏಜೆಂಟ್ 000 ಇಟ್ಬಿಟ್ಟು ಮೊದಲು ಆಮೇಲೆ ಕತೆ ಮಾಡಿದ್ದು. ಯಾವಾಗಲೂ ಅಷ್ಟೇ ನಮ್ಮ ದ್ವಾರಕೀಶ್ ಯಾವನೋ ಒಂದು ಟೈಟ್ಲ್ ಇಟ್ಕೋತಾನೆ, ಅದಕ್ಕೆ ಕತೆ ಹೇಳಿಸ್ತಾನೆ. ಯಾರೋ ರೈಟರ್ ಕರೆಸಿ ಮಾಡಿಸಿ ಅವ್ನಿಗೆ ಗೊತ್ತಿದ್ದು ಮಾಡಿದ್ದು ಅಲ್ಲಿದ್ದು ಇಲ್ಲಿದ್ದು ಹೆಂಗೆ ಮಾಡಿಬಿಡ್ತಾನೆ. ಈ ಕುಳ್ಳ ಏಜೆಂಟ್ 0 ಮಾಡ್ದ. ಆ ಕುಳ್ಳ ಏಜೆಂಟ್ 00ಗೆ ಯಾವುದೂ ಕೂಡ ಒಂದು ಹೊಸದೇನೆ ದ್ವಾರಕೀಶ್ ಆವಿಷ್ಕಾರ. ಅವನು ನೋಡ್ದ ಅವತ್ತೊಂದು ದಿವಸಕ್ಕೆ ಕಿಶೋರ್ ಕುಮಾರ್ ದೊಡ್ಡ ಪ್ಲೇಬ್ಯಾಕ್ ಆರ್ಟಿಸ್ಟ್, ಅವತ್ತಲ್ಲ ಸರ್ ಇವತ್ತಿಗೂ ಅವ್ರಿಗೆ ದೊಡ್ಡ ಪ್ಲೇಬ್ಯಾಕ್ ಆರ್ಟಿಸ್ಟ್. ಅವ್ರನ್ನ ಕೈಲಿ ಒಂದು ಹಾಡಿಸ್ಬೇಕು ಅಂತ ಹೇಳಿ ಬಾಂಬೆಗೆ ಹೋದರು. ಮೊದಲನೇ ಸತಿ ಹೋಗಿ ಅವ್ರು ಬಾಂಬೆಗೆ ಹೋದಾಗ ಕಿಶೋರ್ ಕುಮಾರ್ ಮನೇಲೇ ಇದ್ಬಿಟ್ಟು ಇಲ್ಲ ಅಂತ ಹೇಳ್ಬಿಟ್ಟು ಅವನೇ ಹೇಳ್ಬಿಟ್ಟ ಇಲ್ಲ ಅಂತ. ಬಾಲ್ಕನಿಗೆ ಮೇಲೆ ಬಂದು ಕಿಶೋರ್ ಕುಮಾರ್ ಇವ್ರು ಕೇಳಿದ್ದಾರೆ, ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಏನಿಲ್ಲ, ಈ ದಾಸ ಇಂತಾರೆ ಇವ್ರು 4 ಜನ ಹೊಟ್ಟೋಗ್ಬಿಟ್ರು ಮನೆ ಮುಂದ್ಗಡೆ. ಅವನು ಕೋನ್ ಅಂದ. ಇವ್ರು ಹೇಳಿದ್ರು ಇವ್ರು ಆರ್ಕಿಲ್ ಹಿಂದಿಗೆ ಬಂದಿಲ್ಲ, ನಾವು ಕಿಶೋರ್ ಕುಮಾರ್ ನೋಡ್ಬೇಕು, ಯಾಕೆ ಬಂದಿದ್ದೀರಾ ಅಂತ. ಹಾಡ್ಸೋಕ್ಕೋಸ್ಕರ ಬಂದಿದ್ದೀವಿ ನಾವು. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ, ಪ್ರೋಗ್ರಾಮ್ ತೊಗೊಂಡಿದ್ದೀರಾ ಅಂತ. ಇಲ್ಲ ಅಂತ. ಹಾಗಾದ್ರೆ ಹೋಗಿದ್ದೆ ಮ್ಯಾನೇಜರ್ ಹತ್ರ ಹೋಗಿದ್ದೆ, ಪ್ರೋಗ್ರಾಮು ಅದೆಲ್ಲ ಫಿಕ್ಸ್ ಮಾಡ್ಕೊಂಬನ್ನಿ ಆಮೇಲೆ ನೋಡೋಣ ಅಂತ. ಮೊದಲನೇ ಸತಿ ಹೋಗಿ ಬರಗೈ ದಾಸ್ ಅಂತ ಬಂದರು, ಆದರೂ ಬಿಡಲಿಲ್ಲ. ಪುನಃ ಇನ್ನೊಂದು ಸತಿ ಹೋಗಿ ಆ ಮ್ಯಾನೇಜರ್ನ ಹಿಡ್ಕೊಂಡು ಮಾಡಿಕೊಂಡು ಹೋಗಿದ್ದೇನೆ. ಹಾಡು ರೆಕಾರ್ಡ್ ಮಾಡಿದ್ರು. ಹಾಡು ಆಟ ಆಡು, ರಾಜ ಬೇಕೆ ರಾಣಿ ಬೇಕೆ ಜೋಕರ್ ಬೇಕು, ನಲ್ಲೇ ನಾನಿಡು, ಈ ಹಾಡು ಮಾಡ್ಕೊಂಬಂದ. ಸೂಪರ್ ಹಿಟ್ ಆಗೋಯ್ತು. ಸೊ ಈ ಥರ ಏನಾರು ಒಂದು ಮಾಡ್ಕೊಂಡು ಬರೋದು, ಅದು ಮಾಡ್ದ. ಆಮೇಲೆ ಇನ್ನೊಂದು ಪಿಕ್ಚರ್ ಮಾಡ್ದ. ಅದು ಏನು ಅಂತ ಹೇಳಿದ್ರೆ ಮೇರ್ ಮುತ್ತಣ್ಣಕ್ಕಿಂತ ಮುಂಚೆ ಇನ್ನೊಂದು ಕೌಬಾಯ್ ಕುಳ್ಳ ಅಂತ. ಇವನು ಕುಳ್ಳ, ಇವನು ಕೌಬಾಯ್ ಅಂತೆ. ಕೌಬಾಯ್ ಡ್ರೆಸ್ ಹಾಕಿದ್ರೆ ಕುಳ್ಳ ಇಟ್ಟೇ ಕಾಣಿಸ್ತಾನೆ. ಬಟ್ ಏನಂತ ಹೇಳಿದ್ರೆ ಅವನು ತನ್ನ ವೀಕ್ನೆಸ್ಸು, ತಾನೊಬ್ಬ ವೀಕ್ ಆರ್ಟಿಸ್ಟ್, ಕಾಮಿಡಿ ಫ್ಲೇರ್ ಇರೋ ವೀಕ್ ಆರ್ಟಿಸ್ಟು. ಆದರೆ ಜನಗಳಿಗೆ ಕುತೂಹಲ ಇರಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡೋದು, ಆ ಕೌಬಾಯ್ ಕುಳ್ಳಗೆ ಅವತ್ತೊಂದು ದಿವಸಕ್ಕೆ ಪವರ್ಫುಲ್ ಡ್ಯಾನ್ಸರ್ ಅದು ಡ್ಯಾನ್ಸರು ಜ್ಯೋತಿ ಲಕ್ಷ್ಮಿ ಅಂತ, ಅವಳು ಇವನು ಜೊತೆ. ಅವಳು ಕುದುರೆ ಓಡಿಸೋದ್ರಲ್ಲಿ ನಿಸ್ಸೀಮಳು, ರಿಯಲ್ ಆಗೇನೆ. ನಮ್ಮವನು